ಬನ್ನಿ ಬನ್ನಿ ಗುರುಗಳ ಮುಂದೆ ಮುಂದೆ ಬನ್ನಿ ಗುರುಗಳ ಆ ಕಡೆ ಆ ಸೈಡ್ ಹೋಗಿ ಆ ಸೈಡ್ ಇಲ್ಲ ಎಲ್ಲ ಇದೆ ಬೆಳಗಿಂದ ಎಲ್ಲ ಅದು ಇಲ್ಲ ನಮಾಜ್ ಮಾಡ್ತಿರೋದು ಬಂಗಾರಪ್ಪ ಬಡಾವಣೆಯಲ್ಲಿ ದೇವರ ವಿಗ್ರಹ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ ಬಿಜೆಪಿ ಮುಖಂಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾರು ಧ್ವಂಸ ಮಾಡಿದ್ದಾರೋ ಅವರ ಮೇಲೆ ಎಫ್ಐಆರ್ ದಾಖಲಿಸಲು ಆಗ್ರಹಿಸಲಾಯಿತು. ಇನ್ನು ಎದುರು ಭಾಗದಲ್ಲಿರುವ ಅನ್ಯ ಕೋಮಿನ ಮನೆಯೊಂದು ಅಕ್ರಮವಾಗಿ ಕಟ್ಟಿದ್ದಾರೆ. ಕೂಡಲೇ ಮನೆಯನ್ನ ತೆರವುಗೊಳಿಸಲು ಆಗ್ರಹಿಸಲಾಯಿತು. ಇನ್ನು ಅಲ್ಲದೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಆಗ್ರಹಿಸಿದ ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೊಂದು ಶೋಚನೀಯ ಸಂಗತಿ. ದೇವರ ಮೂರ್ತಿಯನ್ನ ಕಾಲಿನಿಂದ ಹೊಡೆಯುತ್ತಾನೆ ಅಂದರೆ ಹೇಗೆ? ಇಲ್ಲಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡದಲ್ಲಿ ಅನೈತಿಕ ಕೆಲಸ ಮಾಡ್ತಿದ್ದಾರೆ. ಕೂಡಲೇ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿ ಆರೋಪಿಗಳನ್ನ ಬಂಧನ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಅಕ್ರಮವಾಗಿ ನಿರ್ಮಾಣ ಮಾಡಿದ ಕಟ್ಟಡವನ್ನ ನೆಲಸಮ ಮಾಡಬೇಕು. ಇದಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಮಾಡುತ್ತೇವೆ ಎಂದರು. ಇನ್ನು ದೇವಸ್ಥಾನದ ಶುದ್ಧೀಕರಣ ಆಗಬೇಕು, ದೇವಸ್ಥಾನ ನಿರ್ಮಾಣ ಆಗಬೇಕು, ಆ ಕೆಲಸ ನಾವು ಮಾಡುತ್ತೇವೆ ಎಂದರು. ಇನ್ನು ಕೂಡಲೇ ಕಿಡಿಗೇಡಿಗಳನ್ನ ಬಂಧನ ಮಾಡಬೇಕು. ಇಲ್ಲವಾದರೆ ಶಿವಮೊಗ್ಗ ಜನತೆ ಪಾದಯಾತ್ರೆ ಮೂಲಕ ಇದೇ ಸ್ಥಳದಲ್ಲಿ ಧರಣಿ ಕೂರುತ್ತೇವೆ. ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ಎಂಎಲ್ಸಿ ಧನಂಜಯ ಸರ್ಜಿ. ಚರಂಡಿಗೆ ಹಾಕಿ ಬೂಟ್ ಕಾಲಲ್ಲಿ ಅದಕ್ಕೆ ನಮ್ಮ ಮನೇಲಿ ಬಂದು ಗಾಬರಿಯಾಗಿ ಇಟ್ಕೊಳಕ್ ಹೋದ್ರೆ ಇಟ್ಕೊಂಡಿಲ್ಲ. ಅವನು ಬೇಲಿ ಹಾರೋಗಿ ಬೈಕ್ ಮೇಲೆ ಹೋಗ್ಬಿಟ್ಟ. ಮತ್ತೆ ಭಯಾನಕರಿಂದ ಮಕ್ಕಳು ಬರ್ತಾರೆ, ಹೊರಗಡೆ ಎಲ್ಲ ಹೋಗಿರ್ತಾರೆ, ಬರಬೇಕಾರೆ ಏನಾರ ಮೋಸ ಮಾಡ್ಬಿಟ್ರೆ ಏನ್ ಮಾಡೋದು ನಾವು? ಇಲ್ಲಮ್ಮ, ನಿಮ್ಮ ಜೊತೆ ನಾವು ಇರ್ತೀವಿ. ಯಾರು ಅಂತ ಗೊತ್ತಾಯ್ತಲ್ಲ? ಅವರು ಸ್ವಲ್ಪ ಗಂಡ ಬಿಟ್ಟಿದ್ದಾರೆ ಸರ್. ಅಲ್ಲ, ವಿಡಿಯೋ ಇದೆ ಸರ್. ಗಂಡ ಬಿಟ್ಟಿದ್ದಾರೆ. ನಾವು ಪೂಜೆ ಮಾಡ್ತೀವಿ, ಅದು ನಮ್ಮ ಭಾವನೆ. ನೀವು ಪೂಜೆ ಮಾಡ್ತೀವಿ, ಹೆಣ್ಮಕ್ಳಿಗೆಲ್ಲ ಇದೊಂದು ನೋಡಿದರೆ ಭಾಳ ದುಃಖ ಮತ್ತು ಶೋಚನೀಯ ಸಂಗತಿ. ಯಾರಿಗೇ ಆಗಲಿ ದೇವರು ದೇವರೇ. ಆ ದೇವರಿಗೆ ಕಾಲಲ್ಲಿ ಬಂದು ಬೂಟಲ್ಲಿ ಹೊಡಿತಾನೆ ಅಂತಂದರೆ, ಕಾಲಿತ್ತು ಹಾಕಿ ಹೊಡಿತಾರೆ ಅಂದರೆ, ಮತ್ತು ದೇವರ ಮೂರ್ತಿನೇ ಕಿತ್ತು ಚರಂಡಿಗೆ ಹಾಕ್ತಾರೆ ಅಂದರೆ ಯಾವ ರೀತಿಯ ಅವ್ರ ಕೃತ್ಯದಲ್ಲಿ ಅವರ ತಲೆಯಲ್ಲಿ ಇದೆ ಅಂಥೇಳಿ ಇವ್ರು ಏನು ಮಾಡೋಕ್ಕೂ ಹೆಸೋದಿಲ್ಲ. ಅಂಥವ್ರಿಗೆ ಇದು ನಾವು ನೋಡಿದರೆ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡೋದು, ಪ್ರತಿದಿನ ಬರ್ತಾರೆ ಇಲ್ಲಿ ಬಂದು ಸಂಜೆ 4ರಿಂದ 10 ಗಂಟೆ ತನಕ ಕಾಲ ಕಳೀತಾರೆ ಹುಡುಗರು ಅಂತ ಹೇಳ್ತಾರೆ. ಇಲ್ಲಿ ಓಡಾಡೋದು ಹೆದರಿಕೆ ಆಗುತ್ತೆ ಅಂತ ಕಂಪ್ಲೇಂಟ್ ಕೂಡ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಂಪಲ್ಸರಿ ಹೇಗಿದ್ರು CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾದು 1 ವಾರದ 10 ದಿನದ ಫುಟೇಜ್ ತೊಗೋಬೇಕು. ಅವ್ರು ಯಾರಿದ್ದಾರೆ ಅಪರಾಧಿಗಳನ್ನ ಹಿಡಿಬೇಕು, ಅವ್ರಿಗೆ FIR ಹಾಕ್ಬಿಟ್ಟು ಅರೆಸ್ಟ್ ಮಾಡಬೇಕು, ಮತ್ತು ಜನಕ್ಕೆ ನ್ಯಾಯ ಒದಗಿಸ್ಬೇಕು. ಮತ್ತು ಈ ಏನು ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಅಲ್ಲಿ ಅವ್ರು ಹೇಳೋದು ಪ್ರಕಾರ ಇಲ್ಲಿಯವರೇ ಬಂದು ರೆಗ್ಯುಲರ್ ಬಂದವರೇ ಮಾಡಿದ್ದಾರೆ ಅಂತ ಹೇಳಿ, ಅದು ಎಷ್ಟು ಮಟ್ಟಿಗೆ ಅದು ಜಾಗ ಇದೆ, ಅದು ಏನು ಸರಿ ಇದೆ ಅದನ್ನು ಕೂಡ ಅವರು ತನಿಖೆಯನ್ನು, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆ ಅದನ್ನು ಕೂಡ ಅದನ್ನು ಗಮನವನ್ನು ಹರಿಸಬೇಕು ಅಂಥೇಳಿ ಈ ಸಮಯದಲ್ಲಿ ಒತ್ತಾಯ ಮಾಡಿದ್ದೇವೆ. ಕಾರ್ಪೊರೇಷನ್ಗೂ ಕೂಡ ನಾವು ಒತ್ತಾಯ ಮಾಡ್ತೀವಿ, DC ಅವ್ರಿಗೂ ಖಂಡಿತವಾಗ್ಲೂ ಪ್ರೆಷರ್ನ ಹಾಕ್ತೇವೆ. ಮತ್ತು ಇಲ್ಲೇನು ದೇವಸ್ಥಾನ ಇದೆ, ಈ ದೇವಸ್ಥಾನದ ಏನಿವತ್ತು ಬಂದಿರೋದನ್ನು, ಈ ಥರ ಆಗಿರುವಂಥ ಸಿಚುವೇಷನ್ನ ಮತ್ತೆ ಅದು ಶುದ್ಧೀಕರಣ ಆಗಬೇಕು, ಅದಕ್ಕೊಂದು ಮತ್ತೆ ಒಂದು ಸ್ಥಾನವನ್ನು ಮಾಡಬೇಕು. ಅದು ಎಲ್ಲ ಕಾರ್ಯಕರ್ತರೆಲ್ಲ ಸೇರಿ ನಾವು ಖಂಡಿತವಾಗ್ಲೂ ಮಾಡ್ತೇವೆ. BJP ಅವರು ಏನು ಮಾಡಿದ್ದಾರೆ ಕೃತ್ಯವನ್ನು, ಅವರು ಕೂಡಲೇ 24 ಗಂಟೆಯಿಂದ 40 ಗಂಟೆ ಒಳಗೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಕಂಪಲ್ಸರಿ ಮಾಡಬೇಕು. ಇಲ್ಲ ಅಂತಂದರೆ ಇಡೀ ಶಿವಮೊಗ್ಗದ ಜನತೆ ಎಲ್ಲರೂ ಬಂದು ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದು ನಾವು ಧರಣಿಯನ್ನು ಮಾಡಲಿದ್ದೇವೆ. ಆ ನಿಟ್ಟಿನಲ್ಲಿ
ಕಂಪಲ್ಸರಿ ಇಮ್ಮಿಡಿಯೇಟಾಗೆ ನಮ್ಮ ಏನು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳು ಆ್ಯಕ್ಷನ್ ತಗೋಬೇಕು. ಮತ್ತು ಈ ಯಾರು ಕೃತ್ಯ ಮಾಡಿದ್ದಾರೆ ಅವರ ಯಾರು ಒಳಸಂಚು ಏನಿದು, ಯಾಕೋಸ್ಕರ ಮಾಡಿದ್ದಾರೆ, ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತ ಹೇಳಿ ಅದು ಬಹಿರಂಗ ಆಗಬೇಕು. ಅದಕ್ಕೆ ಶಿಕ್ಷೆ ಕಂಪಲ್ಸರಿ ಆಗಲೇಬೇಕು. ಅವರು ಇಬ್ಬರು ವಶಕ್ಕೆ ತೊಗೊಂಡಿದ್ದಾರೆ. ಅವ್ರು ಎನ್ಕ್ವೈರಿ ಮಾಡಿ ಯಾಕಾಗಿದೆ, ಯಾರಿಂದ ಮಾಡಿದ್ದಾರೆ, ಅವ್ರಿಗೆ ಏನು ಸಂಬಂಧ, ಮತ್ತು ಯಾಕೆ ಇಲ್ಲಿಗೆ ಬರ್ತಾಯಿದ್ರು, ಯಾಕೆ ಈ ಬಿಲ್ಡಿಂಗ್ ಒಳಗೆ ಬಂದು ಈ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ರು ಅಂತ ಅದನ್ನು ಖಂಡಿತವಾಗ್ಲೂ ಅದನ್ನು ಎನ್ಕ್ವೈರಿ ಆಗಬೇಕು, ಅದ್ರ ಬಹಿರಂಗವಾಗಬೇಕು.